ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳ ಆಶೀರ್ವಾದ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಮೊದಲನೇದಾಗಿ, ಏನೇ ಕಷ್ಟಗಳಿದ್ರು ನೋವುಗಳಿದ್ರು ಧೈರ್ಯವಾಗಿ ಎದುರಿಸಿ ಅಂತ ಗುರುಗಳು ಹೇಳ್ತಿದ್ದಾರೆ. ಎಲ್ಲದಕ್ಕೂ ಒಂದು ಕಾರಣ ಇದೆ. ಆ ಕಾರಣ ಏನು ಅಂತ ತಿಳ್ಕೊಂಡು ಯಾವ್ದನ್ನ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡಬೇಕು ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ನೋವುಗಳಿಗೆ, ದುಃಖಗಳಿಗೆ ಅಥವಾ ಪಾಸ್ಟ್ ಎನರ್ಜೀಸ್ಗೆ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ನಂಬಿಕೆ ಭರವಸೆಯಿಂದ ಇರಿ ಅನ್ನುವಂಥದ್ದು ಇದೆ. ತಾಳ್ಮೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರುವಂತ ವಿಚಾರ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ. ಸಿಗೋವರೆಗೂ ತಾಳ್ಮೆಯಿಂದ ಇರಿ. ಉತ್ತರ ಪಡ್ಕೊಂಡ ನಂತರ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಧ್ಯಾನನ ಮಾಡಿ, ಮೆಡಿಟೇಷನ್ನ ಮಾಡಿ, ದೀಪನ ಹಚ್ಚಿ, ಜೊತೆಗೆ ಓಂ ಚಾಂಟಿಂಗ್, ಆಮ್ ಚಾಂಟಿಂಗ್ ಅನ್ನ ಮಾಡಿ. ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಆಲ್ ಈಸ್ ವೆಲ್. ಹೊಸ ವರ್ಷ ಎಲ್ಲ ರೀತಿಲೂ ಯಶಸ್ಸು ಅನ್ನೋದು ನಿಮ್ಗೆ ಇದೆ. ಎಲ್ಲ ರೀತಿಯ ಯಶಸ್ಸಿನಿಂದ ನಿಮ್ ಜೀವನ ಇರ್ಲಿ ಅಂತ ಗುರುಗಳು ಮತ್ತೆ ಎಲ್ಲ ದೇವರುಗಳು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕಾಪಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮಾರ್ಗದರ್ಶನ ಮತ್ತು ನಿಮ್ಮ ಒಂದು ಒಳ್ಳೆ ದಾರಿಲಿ ನೀವು ನಡಿಬೇಕು. ಏನೇ ತೊಂದರೆ ಬಂದ್ರು ಅದೆಲ್ಲದಕ್ಕೂ ರಕ್ಷೆಯಾಗಿ ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ನಿಮ್ಮ ಗುರುಗಳು ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಯಶಸ್ಸನ್ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವು ಒಂಟಿ ಅಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಏನೇ ಸಮಸ್ಯೆ ಬರಲಿ 2026ರಲ್ಲಿ ಗುರುಗಳು ನಿಮ್ ಜೊತೆ ಇರ್ತಾರೆ. ನಾಟ್ ಇವನ್ 2026, ಹೋಲ್ ಲೈಫ್ ಅಲ್ಲಿ ಗುರುಗಳ ಆಶೀರ್ವಾದ ಇದೆ. ಗುರುಗಳ ಪ್ರೀತಿಯ ಮಗು ಇದ್ದೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಅವರು ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಯಾಕೆ ಅವರು ಇಷ್ಟು ಸ್ಟ್ರಾಂಗ್ ಆಗಿ ಈ ಮೆಸೇಜ್ ಅನ್ನ ಕೊಡ್ತಿದ್ದಾರೆ, ಯಾವಾಗ್ಲೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದಂಥ ರಿಲೇಶನ್ಶಿಪ್ ಎಂಡ್ ಆಗುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಅನ್ಕೊಂಡಿದ್ದಂಥ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ದುಃಖ ಪಡುವಂಥದ್ದು ಅಥವಾ ಬೇಜಾರ್ ಮಾಡ್ಕೊಳ್ಳುವಂಥ ಅಗತ್ಯಗಳು ಇಲ್ಲ. ಗುರುಗಳು ಯಾವಾಗ್ಲೂ ಇರ್ತಾರೆ. ಎಲ್ಲದಕ್ಕೂ ಒಂದು ಎಂಡಿಂಗ್ ಸಿಚುವೇಶನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಎಲ್ಲವೂ ಎಕ್ಸ್ಪೈರಿ ಡೇಟ್ ತರ, ಒಂದ್ ರೀತಿ ಸೆಲ್ಫ್ ಲೈಫ್ ಮುಗಿದ ಮೇಲೆ ಎಲ್ಲವೂ ಕೂಡ ಎಂಡ್ ಆಗುತ್ತೆ ಆ ತರ. ಸೊ ಯಾವುದೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ, ಅವಾಗ ಬೇಜಾರ್ ಬೇಡ, ಅವಾಗ ಸೈಲೆಂಟ್ ಆಗಿರಿ. ಆ ರಿಲೇಶನ್ಶಿಪ್ ಇರ್ಲಿ, ಆ ಸಿಚುವೇಶನ್ ಇರ್ಲಿ, ಎಂಡ್ ಆದಾಗ ಒಂಟಿತನ ನಿಮ್ಮನ್ನ ಕಾಡಬಾರ್ದು ಅನ್ನುವಂಥದ್ದು ಇದೆ. ಸೊ ಆ ಒಂಟಿತನ ನಿಮ್ಮನ್ನ ಕಾಡದೆ ಇದ್ದಾಗ ಸೊ ಸಾಕಷ್ಟು ವಿಧದಲ್ಲಿ ಗುರುಗಳು ನಿಮ್ ಜೊತೆ ಇದ್ದಾರೆ ಅನ್ನುವಂಥ ಭರವಸೆನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಜಾಸ್ತಿ ಮಾತಾಡೋದ್ರ ಕಡೆ ಕಡಿಮೆ ಮಾತಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಪರ್ಪಸ್ ಏನಿದೆ, ಇಡೀ ಭೂಮಂಡಲನ ಟೇಕ್ ಕೇರ್ ಮಾಡುವಂಥದ್ದು. ನೀವು ಆಸ್ ಎ ಲೈಟ್ ವರ್ಕರ್ ಆಗಿ ಭೂಮಿ ಮೇಲೆ ಒಂದು ಬೆಳಕಿನ ಹಾದಿನ ತೋರಿಸ್ಕೊಡ್ಬೇಕಾಗಿರುವಂತ ಕರ್ತವ್ಯ ನಿಮ್ಮ ಮೇಲೆ ಇದೆ. ಸೊ ಹಾಗಾಗಿ ನೀವು ಬೆಳಕಿನ ಹಾದಿಲಿ ನಡೀರಿ. ನಿಮ್ಮ ಸುತ್ತಮುತ್ತಲು ಇರೋರನ್ನು ಕೂಡ ಬೆಳಕಿನ ಹಾದಿಲಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಅಡ್ಡಿ ಆತಂಕಗಳು ಏನ್ ಬರ್ತಿದೆ, ಅದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಮಾಡ್ಕೊಳ್ಳಿ. ಇಷ್ಟೊಂದು ಮಾಹಿತಿ ಯಾಕೆ ಕೊಡ್ತಾರೆ, ಯಾಕೆ ನನ್ನ ರಕ್ಷಿಸ್ಬೇಕು, ಯಾಕೆ ನಾನು ಎಲ್ಲವನ್ನು ಕೂಡ ಸರಿ ಮಾಡ್ಬೇಕು ಅನ್ನೋದನ್ನ ನೀವು ಕೇಳೋದಾದ್ರೆ, ಸೊ ನಿಮ್ಮನ್ನ ಗುರುಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇದೆ. ಗುರುಗಳು ನಿಮ್ಮ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಬೇಕು, ಜಗತ್ತಿಗೆ ಒಂದಷ್ಟು ಒಳಿತು ಮಾಡ್ಬೇಕು, ಅದಕ್ಕೆ ಒಂದು ಮಾಧ್ಯಮವಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಗುರುಗಳು ನಿಮ್ಮನ್ನ ಅವರ ಕೇರ್ಟೇಕ್ ಅಲ್ಲಿ ನಿಮ್ಮನ್ನ ಇಡ್ತಾರೆ. ಗುರುಗಳು ತಮ್ಮ ರಕ್ಷಾ ಕವಚದಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ. ಯಾಕೆಂದ್ರೆ ನಿಮ್ಮಿಂದ ಒಂದಷ್ಟು ಜನರಿಗೆ ಒಳಿತಾಗ್ಲಿ ಅನ್ನುವಂಥ ಕಾರಣಕ್ಕೆ.
ಸೊ ನಿಮ್ಗೇನ್ ಬೇಕು ಅದೆಲ್ಲವನ್ನು ಕೂಡ ಕೇಳ್ಕೊಳ್ಳಿ. ಗುರುಗಳು ಕನಸಿನ ಮುಖಾಂತರ ಬಂದು ನಿಮ್ಗೆ ಮಾಹಿತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಕೂಡ ಕೆಲವು ಸತಿ ಕನಸಿನ ಮುಖಾಂತರ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಮನೆತನದವರು ಮಾಡಿರುವಂತ ಪ್ರಾಮಿಸ್‌ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮದುವೆ ವಿಚಾರಕ್ಕೆ ಇರಬಹುದು ಅಥವಾ ದೇವಿಯ ಒಡವೆಯ ವಿಚಾರಗಳಿಗೆ ಇರಬಹುದು ಅಥವಾ ಯಾವುದಾದರೂ ಒಂದು ಕಲ್ಯಾಣೋತ್ಸವ ಮಾಡಿಸ್ತೀನಿ ಅಂತ ಮಾಡಿಸ್ದಿರಾ ಇರುವಂಥದ್ದಿರ್ಬಹುದು ಅಥವಾ ಒಂದು ಮಾಂಗಲ್ಯಕ್ಕೆ ಅಥವಾ ಒಂದು ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಮಾಡಿದಂಥ ಒಂದಷ್ಟು ವಿಚಾರಗಳು ಇರಬಹುದು. ಸೊ ಎಲ್ಲವೂ ಕೂಡ ಒಳಿತಾಗತ್ತೆ. ಹರಕೆನ ತೀರಿಸ್ಕೊಳ್ಳಿ. ನೀವು ಮಾಡಿರುವಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರುವಂಥ ಪ್ರಾಮಿಸಸ್‌ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಕಲ್ತಿದ್ದೀರಾ, ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಪ್ರಾಯೋಗಿಕವಾಗಿ ನಿಮ್ಮ ಜೀವನಕ್ಕೆ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನಂಗೆ ದುಡ್ಡು ಬೇಕು, ನನ್ಗೆ ಈ ಕತೆ ಪುರಾಣ ಎಲ್ಲ ಬೇಡ ಅಂತ ಯಾರು ಅಂತಿದ್ದೀರೋ ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ತುಂಬಾ ಚೆನ್ನಾಗಿ ದುಡ್ಡು ಬರುವಂತ ಸಾಧ್ಯತೆ ಇದೆ. ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಸೊ ಈಗ ಹೂವಿನ ಬೆಲೆ ಇಳ್ದೋಯ್ತು, ಸೊ ವ್ಯಾಪಾರ ಎಲ್ಲ ನಷ್ಟ ಆಯ್ತು ಅಂತ ಯೋಚನೆ ಮಾಡ್ತಿರೋರಿಗೆ ಯೋಚನೆ ಮಾಡಬೇಡಿ. ಹೂವು ನಿಮ್ಗೆ ಹೆಚ್ಚಿನ ಲಾಭನೇ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಒಂದು ಆತಂಕ ಬೇಡ. ನಿಮ್ಗೆ ಗಿಫ್ಟ್ ಬರುವಂಥದ್ದು ಮತ್ತೆ ಒಂದಷ್ಟು ಸಹಾಯ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೀವನದಲ್ಲಿ ಸಾಕಷ್ಟು ಕಲ್ತಿರ್ತೀವಿ. ಕಲ್ತಿದ್ದನ್ನೆಲ್ಲ ಈ ಕಿವಿಲ್ ಕೇಳಿ ಆ ಕಿವಿಲಿ ಬಿಟ್ಬಿಡ್ಬಾರ್ದು. ಜೀವನ ನಮಗ್ ಕಲ್ಸಿರುವಂಥ ಪಾಠಗಳು ಎಲ್ಲಿವರೆಗೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಮತ್ತೆ ಮತ್ತೆ ನಾವು ಅದೇ ಪಾಠನೇ ಕಲಿತಾ ಇರ್ಬೇಕಾಗಿರುತ್ತೆ. ಸೊ ಹಾಗಾಗಿ ನಾವು ಪಾಸ್ ಆಗಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಎಕ್ಸಾಮಿನೇಷನ್ ಪಾಸ್ ಆಗಲೇಬೇಕು. ಹಾಗೇನೆ ಜೀವನ ನಮ್ಗೆ ಕಲಿಸ್ತಾ ಇರುವಂತ ಪಾಠದಿಂದ ನಾವು ಬುದ್ಧಿ ಕಲೀಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದೇ ಸಿಚುವೇಶನ್ ನಮ್ಮ ಲೈಫಲ್ಲಿ ಬಂದು ಇರುತ್ತೆ ಅನ್ನುವಂಥದ್ದು ಇದೆ. ಲೈಫಲ್ಲಿ ಯಾವಾಗ್ಲೂ 3 ಮ್ಯಾಜಿಕ್ ಅಳವಡಿಸ್ಕೊಂಡೇ ಇರಿ ಅನ್ನುವಂಥದ್ದು ಇದೆ. ಗುಡ್ ಥಾಟ್ಸ್, ಗುಡ್ ವರ್ಡ್ಸ್, ಗುಡ್ ಡೀಡ್ಸ್. ಇದು ಇವಾಗಿಲ್ಲ ಅಂದ್ರು ಆಮೇಲಾದ್ರೂ ನಿಮ್ಮ ಜೀವನಕ್ಕೆ ಒಳ್ಳೇದ್ ಮಾಡುತ್ತೆ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಕಾರ್ಯಗಳು ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಏನಿದೆ ಅದೊಂದು ಸೋಲ್ ಜರ್ನಿ ಇದೆ. ಸೊ ಯಾರು ನಿಮ್ಮ ಸಹಾಯಕ್ಕಾಗ್ಲಿ ಮಾರ್ಗದರ್ಶನಕ್ಕಾಗ್ಲಿ ಬರುದಿಲ್ಲ. ಗುರುಗಳು ನಿಂತ್ಕೊಂಡು ನಿಮ್ಗೆ ಮಾರ್ಗದರ್ಶನ ತೋರಿಸ್ತಿದ್ದಾರೆ ಅಂದ್ರೆ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಧೈರ್ಯವಾಗಿ ನಡೀರಿ. ಸೊ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಅಷ್ಟು ದೂರದಿಂದ ನಿಮ್ಗೆ ಹೆಚ್ಚಿನ ಕಷ್ಟ ಅನ್ನಿಸ್ತಾ ಇರಬಹುದು. ಹೋಗ್ತಾ 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 ನಿಮ್ಗೆ ಆ ಒಂದು ಸೋಲ್ ಜರ್ನಿ ಏನಿದೆ ಪಾರ್ ಮಾಡಿ ಬರ್ತೀರಾ. ಅದರಿಂದ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಕಾಡಿನ ಪ್ರದೇಶಗಳಿಗೆ ಬೆಂಕಿ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ. RBI ಇಂದ ಹೊಸ ರೂಲ್ಸ್ ಬರುವಂತ ಸಾಧ್ಯತೆ ಇದೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಏನೋ ಒಂದು ಮೋಸ ನಡೀತಾ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಮನಿ ಡಬಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಡಬಲ್ ರೀತಿಲಿ ನಿಮ್ಗೆ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜೀವನನ ಸಮಾನ ದೃಷ್ಟಿಕೋನದಿಂದ ನೋಡಿ, ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ನನ್ನ ಜೀವನದಲ್ಲಿ ನನಗೆ ಗ್ರೋತ್ ಬೇಕು, ಗ್ರೋತ್ ಬಂದಿಲ್ಲ, ನನಗೆ ಎಷ್ಟೇ ಕೇಳ್ಕೊಂಡ್ರು ಗುರುಗಳು ಗ್ರೋತ್ ಕೊಡ್ತಾ ಇಲ್ಲ, ನಾನು ಬೆಳೆಯಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಸೊ ಏನಾದ್ರೂ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ರೆ ಡಾಕ್ಟರ್ ಆಗ್ಲಿ ತಂದೆ ತಾಯಿಗಳಾಗ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಸೊ ಒಂದಷ್ಟು ಔಷಧಿನ ಕೊಡ್ತಾರೆ. ಆಗ ನಮ್ಮ ಆರೋಗ್ಯ ಔಷಧಿ ಕಹಿಯಾಗಿದ್ರು ಕೂಡ ನಮ್ಮ ಆರೋಗ್ಯದಲ್ಲಿ ಸುಧಾರಣೆನ ತಂದು ನಮ್ಮ ಆರೋಗ್ಯಕ್ಕೆ ಒಳಿತು ಮಾಡುತ್ತೆ. ಹಾಗೇನೆ ನಿಮ್ಮ ಗುರುಗಳು ಕೂಡ ನಿಮ್ಗೆ ಒಂದಷ್ಟು ಪರೀಕ್ಷೆಯನ್ನ ಒಡ್ಡಿದ್ದಾರೆ. ಒಂದಷ್ಟು ಸಮಸ್ಯೆಗಳು ಇದೆ. ಆ ಸಮಸ್ಯೆಗಳಿಂದ ನೀವು ಹೊರಬರೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀರಾ, ಯಾವ ರೀತಿಲಿ ನಿಮ್ಮ ಕೊಡುಗೆ ನಿಮ್ಮ ಜೀವನನ ಮೇಲಕ್ಕೆ ತರೋದ್ರಲ್ಲಿ ಇದೆ, ಇದನ್ನ ನೋಡಿ ಅವರು ನಿಮ್ಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಆದ್ರೂ ನನ್ನ ಗ್ರೋತ್ ನಂಗಾಗಿಲ್ಲ ಅಂದ್ರೆ ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮ ಯಶಸ್ಸು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಈಗ ನೀವು ಅನ್ಕೊಂಡಿರುವಂತ ಕೆಲಸ ಆಗಿಲ್ಲ ಅಥವಾ ಈಗ ನೀವು ಅನ್ಕೊಂಡಿರುವಂಥದ್ದು ಏನು ನಿಮ್ ಜೀವನದಲ್ಲಿ ನಡೀತಾ ಇಲ್ಲ ಅಂದ್ರೆ ಚಿಂತೆ ಮಾಡಬೇಡಿ. ಸೊ ಎಲ್ಲವೂ ಕೂಡ ಆನ್ ದಿ ಟೈಮ್ ನಿಮ್ಗೆ ಏನ್ ಬಂದು ಸೇರ್ಬೇಕು ಅದೆಲ್ಲವೂ ಕೂಡ ಸೇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮದು ಅನ್ನೋದನ್ನ
ನಿಮ್ಗೆ ಅಂದಿದ್ದನ್ನ ಯಾರು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೋಮ ಹವನ ಮಾಡೋರು ಮಾಡ್ಕೊಳ್ಳಿ. ನಿಮ್ಮೆಲ್ಲ ಚಿಂತೆ, ದುಃಖ, ನೋವುಗಳನ್ನ, ಅಸೂಯೆಗಳನ್ನ ಮತ್ತೆ ಅನಾರೋಗ್ಯನೆಲ್ಲವನ್ನು ಕೂಡ ಬಾಬಾರ ಧೂನಿಲಿ ಸುಟ್ಟಾಕ್ಬಿಡಿ. ನಾಮ ಜಪ ಇರ್ಬೋದು, ಮಂತ್ರ ಜಪ ಇರ್ಬೋದು, ಆ ಥರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೋಮ ಕೂಡ ಮಾಡ್ಕೊಳ್ಬಹುದು. ಯಾರಿಗೋ ಒಂದು ಅಗ್ನಿ ಪ್ರವೇಶ ಇದೆ, ಸಾವನ್ನ ದಾಟಿ ಸಾವಿನ ಕದ ತಟ್ಟಿ ಹೊರಗೆ ಬರ್ತಾರೆ, ಗುರುಗಳು ಅವ್ರನ್ನ ವಾಪಸ್ ಬದುಕಿಸ್ಕೊಂಡು ಕರ್ಕೊಂಬರ್ತಾರೆ. ಇದು ಸತ್ಯ, ಕಲಿಯುಗದಲ್ಲಿ ನಡೆದಿದೆ, ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಗುರುಗಳ ಆಶೀರ್ವಾದ ಇದೆ. ಎಲ್ಲ ಗುರುಗಳು ಹೇಳ್ತಾ ಇರೋದು ಒಂದೇ, ನಗ್ನಗ್ತಾ ನೀನ್ ಮುನ್ನಡಿ, ನಿನ್ ಹಿಂದೆ ನಾನಿದ್ದೀನಿ ಅಂತ ಹೇಳ್ತಿದ್ದಾರೆ. ಎಲ್ಲೇ ಹೋಗಿ ಏನೇ ಆಗ್ಲಿ, ನಿಮ್ ಜೀವನದಲ್ಲಿ ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ರೂ ಕೂಡ ಎಲ್ಲ ರೀತಿಲೂ ನಾನು ಇರ್ತೀನಿ, ನನ್ನ ಜೀವನನ ನಾನು ನಿನ್ಗೆ ಒಳಿತು ಮಾಡೋದ್ರಲ್ಲಿ ಇಟ್ಟಿದ್ದೀನಿ ಅಂತ ಗುರುಗಳು ಹೇಳ್ತಿದ್ದಾರೆ. ಸೊ ಹಾಗಾಗಿ ಖುಷಿ ಖುಷಿಯಿಂದ ಇರಿ, ನಗ್ನಗ್ತಾ ಕಷ್ಟ ಸುಖಗಳನ್ನ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಅಗತ್ಯ ಇರೋರಿಗೆ ಸೇವೆ ಮಾಡಿ, ಇದರಿಂದ ನಿಮ್ಮ ಆತ್ಮೋದ್ಧಾರ ಆಗುತ್ತೆ, ಆತ್ಮದ ಏಳಿಗೆ ಆಗುತ್ತೆ. ಸೇವೆ ಮಾಡಿ, ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಸೊ ತಡಬಾಡಿ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದ್ರೆ ಯಾವುದೇ ಲಾಭ ಇಲ್ಲ. ನೀವೇನೇ ಪ್ರಯತ್ನ ಪಟ್ಟರು ವ್ಯರ್ಥ ಆಗುತ್ತೆ. ಅನಗತ್ಯ ಬಂಧನಗಳಿಂದ ಹೊರಗೆ ಬನ್ನಿ. ಬೇರೆ ಜನಗಳು ಅಥವಾ ಬೇರೆ ವ್ಯಕ್ತಿಗಳು ನಿಮ್ಗೆ ಯಾವುದೇ ರೀತಿಲಿ ಉಪಯೋಗಕ್ಕೆ ಬರೋದಿಲ್ಲ, ಅಥವಾ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದ್ರೆ, ಅಥವಾ ಯಾವುದೋ ಒಂದು ಎನರ್ಜಿ ನಿಮ್ಮನ್ನ ಟ್ರ್ಯಾಪ್ ಮಾಡಿ ಇಟ್ಟಿದೆ ಅಂದ್ರೆ, ಅದರಿಂದ ಹೊರಬರೋದಕ್ಕೆ ಪ್ರಯತ್ನನ ಪಡಿ. ನಿಮ್ಮ ಕಂಟ್ರೋಲ್ ನಿಮ್ಮ ಕೈಲಿ ಇರ್ಲಿ, ಬೇರೆ ಯಾರೋ ನಿಮ್ಮನ್ನ ಕಂಟ್ರೋಲಿಗೆ ತಗೊಳ್ಳೋದು ಬೇಡ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮೈಂಡನ್ನ ಫ್ರೀ ಮಾಡಿ ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಹೆಚ್ಚಿನ ಒಂದು ಇವ್ರು ಸರಿ ಅವ್ರ ತಪ್ಪು ಅಂತ ನಿರ್ಧಾರನ ತಗೊಳಕ್ ಹೋಗ್ಬೇಡಿ. ಯಾರ್ ಸರಿ ಯಾರ್ ತಪ್ಪು ಅಂತ ತೀರ್ಮಾನ ಮಾಡುವಂತ ಅಗತ್ಯ ನಿನ್ಗಿಲ್ಲ. ನಿನ್ನ ಜೀವನನ ಸರಿಯಾಗಿ ನಡೆಸ್ಕೊಂಡು ಹೋಗು. ಯಾರಿಗೆ ಯಾವ ತೀರ್ಪು ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ 5 ಎಲಿಮೆಂಟ್ ಪಂಚಭೂತಗಳು ಚೆನ್ನಾಗಿ ಇರಬೇಕು. ಅದು ವಾತಾವರಣದಲ್ಲಾದ್ರೂ ಆಗ್ಲಿ, ನಮ್ಮ ದೇಹದಲ್ಲಾದ್ರೂ ಸರಿನೇ. ಸೊ ಎರಡು ಕಡೆನೂ ಪಂಚಭೂತಗಳು ನಮ್ಗೆ ಒಂದು ಒಳ್ಳೆಯ ರೀತಿಲಿ ಇರಬೇಕು, ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಬೇಕು. ಹಾಗಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯು ಆರ್ ಯೂನಿಕ್ ಅಂತ ಹೇಳ್ತಿದ್ದಾರೆ. ನೀವು ತುಂಬಾ ಸ್ಪೆಷಲ್, ನೀವು ತುಂಬಾ ಯೂನಿಕ್. ಹಾಗಾಗಿ ನಿಮ್ಮ ಲೈಫನ್ನ ಇನ್ನೊಬ್ರ ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವ್ರು ನೋಡ್ ಹಾಗಿದ್ದಾರೆ, ಇವ್ರು ನೋಡಿ ಹೀಗಿದ್ದಾರೆ, ಅವರು ಗುರುಗಳನ್ನ ಕೇಳ್ಕೊಂಡಿದ ತಕ್ಷಣ ಅದಾಯ್ತು, ಅವರು ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅದಾಯ್ತು, ಅವ್ರು ಯಾರನ್ನೂ ನಂಬ್ದಿದ್ರು ಅವ್ರಿಗೆ ಇಷ್ಟು ಒಳ್ಳೇದಾಯ್ತು, ನನ್ಗೆ ಯಾಕೆ ಕಷ್ಟ, ಈ ತರ ಎಲ್ಲ ಹೇಳ್ಬಿಡಿ. ನಿಮ್ಮ ಜೀವನನೇ ಒಂದು ವಿಭಿನ್ನವಾದಂತ ಹಾದಿಲಿ ಇರೋದು. ಹಾಗಾಗಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಲೈಫಿಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳುವಂತ ಪ್ರಯತ್ನದಲ್ಲಿ ನೀವಿರಿ. ಗುರುಗಳು ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ, ನೀವು ಗುರುಗಳನ್ನ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ, ಗುರುಗಳು ನಿಮ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಪ್ರಾಮಿಸ್ ಮಾಡ್ತಿದ್ದಾರೆ ಗುರುಗಳು. ಸೊ ಯಾರ್ಯಾರಿಗೆ ಸಹಾಯ ಬೇಕೋ ನಾನು ಸಹಾಯ ಮಾಡ್ತೀನಿ. ನಾನ್ ಯಾರಿಗ್ ಸಹಾಯ ಮಾಡು ಅಂತ ಹೇಳಿದೀನೋ ಅವ್ರಿಗೆ ನೀನ್ ಸಹಾಯ ಮಾಡು ಅಂತ ಹೇಳ್ತಿದ್ದಾರೆ. ಅಗತ್ಯ ಇರೋರಿಗೆ ಸಹಾಯ ಮಾಡಿ ಅಂತ ಹೇಳ್ತಿದ್ದಾರೆ. ಸಹಾಯನ ಮಾಡಿ. ಓಕೆ, ಸೊ 3 ಬೇಕಾದ್ರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಗುರುಗಳು ಯಾವಾಗ ಎಲ್ಲಿ ಹೇಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತಾರೆ, ಯಾವ ರೀತಿ ಉತ್ತರ ಕೊಡ್ತಾರೆ ನಿಮ್ಗೆ ಗೊತ್ತಾಗೋದಿಲ್ಲ. ಒಟ್ನಲ್ಲಿ ಒಂದು ಅಚಾನಕ್ ಆಗಿ ಸಡನ್ ಆಗಿ ಗುರುಗಳ ಸಂದೇಶ ಮತ್ತು ಸಹಾಯ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಅದೆಲ್ಲವನ್ನು ಬರೆದು ಗುರುಗಳ ಮುಂದೆ ಇಡಿ. ಅಮೆಝಾನ್ ನಲ್ಲೂ ಕೂಡ ಸಿಗಬಹುದು. ವಿಶಸ್ ಬಾಕ್ಸ್ ಅಂತ ಒಂದು ಪಿರಮಿಡ್ ರೀತಿಲಿ ಇರುತ್ತೆ.
ಅದನ್ನ ಕೊಂಡ್ಕೊಂಡು ಅದರಲ್ಲಿ ನಿಮ್ಮ ವಿಶ್ ಬರ್ದಿ ಅದನ್ನ ಅದ್ರೊಳಗ ಹಾಕಿ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಇದರಿಂದ ಬೇಗ ನಿಮ್ಮ ಆಸೆಗಳು ವಿಶಸ್ ಏನಿದೆ ಅದು ಈಡೇರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕನಸುಗಳನ್ನ ನನಸು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಒಳ್ಳೇದಾಗ್ಲಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಇನ್ನೊಬ್ರು ಜೀವನದಲ್ಲಿ ನಿಮ್ಮಿಂದ ನಗು ಬರ್ಬೇಕೇ ಹೊರತು ನಿಮ್ಮಿಂದ ಯಾವುದೇ ನೋವು ಉಂಟಾಗಬಾರ್ದು. ಸೊ ಜೊತೆಗೆ ನೀವು ಹೆಚ್ಚು ಖುಷಿಯಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಗ್ನಗ್ತಾ ಇರಿ, ಬಿ ಕಂಟೆಂಟ್ ಅಂತ ಇದೆ, ಕಂಟೆಂಟ್ ಆಗಿರಿ ಅಂತ. ಸೊ ಧೂನಿ ಇದೆ. ಸೊ ಒಂದಷ್ಟು ಬಾಬಾರ ಹೆಸರಲ್ಲಿ ಹೋಮ ಹವನ ದೀಪನ ಹಚ್ಚಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಜೊತೆಗೆ ಒಂದಷ್ಟು ಒಳ್ಳೆ ನ್ಯೂ ಬಿಗಿನಿಂಗ್ ಬರುವಂಥದ್ದು, ಒಂದು ಹೊಸ ರೀತಿಯಲ್ಲಿ ತಮಸೋಮ ಜ್ಯೋತಿರ್ಗಮಯ ಅನ್ನುವಂಥ ರೀತಿಯಲ್ಲಿ ಬೆಳಕು ನಿಮ್ಮ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ದೀಪನ ಬೆಳಿಗ್ಗೆ ಅಥವಾ ಹೋಮನ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಮೈಂಡ್ ಪವರ್ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಮೈಂಡ್ ಪವರ್ ಹೇಗೆ ಉಪಯೋಗಿಸ್ಕೊಳ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ. ಸಾಕಷ್ಟು ಆಲೋಚನೆಗಳು ಇದೆ, ತುಂಬಾ ಬುದ್ಧಿವಂತರಾಗಿ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮ್ಮ ಬುದ್ಧಿವಂತಿಕೆನೆ ನಿಮ್ಗೆ ಶತ್ರು ಆಗಿರಬಹುದು. ಸೊ ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ. ಕೆಲವು ಸಂದರ್ಭಗಳನ್ನ ನೀವು ನಿಭಾಯಿಸಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಗುರುಗಳಿಗೆ ಸರೆಂಡರ್ ಮಾಡ್ಕೊಳ್ಳಿ. ನಿಮ್ಮ ಗುರುಗಳ ಆಶೀರ್ವಾದದಿಂದ ನಿಮ್ಮ ಗುರುಗಳು ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಿಮ್ಮ ಜೀವನನ ಒಂದು ಒಳ್ಳೆಯ ದಾರಿ ಕಡೆಗೆ ಕರ್ಕೊಂಡು ಹೋಗೋ ಹಾಗೆ ಆಗ್ಲಿ. ಅವರು ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಅವರಿಗೆ ಒಂದಷ್ಟು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಗುರುಗಳಿಗೆ ಒಂದಷ್ಟು ಅವಕಾಶನ ಕೊಡಿ ಅನ್ನುವಂಥದ್ದು ಇದೆ. ಸೊ ಹಂಬಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ದೈವ ಮಾರ್ಗದಲ್ಲಿ ನಡೀರಿ, ಭಗವಂತನ ಒಂದು ಆಶೀರ್ವಾದ ಮಾರ್ಗದರ್ಶನನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತಾ ನನ್ನೆಲ್ಲ ಗುರುಗಳ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್. ಸಾಯಿರಾಮ್.